ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕರ್ನಾಟಕ ಘನ ಸರ್ಕಾರ 2026 ಮತ್ತು 27ನೇ ಸಾಲಿನ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು 17ನೇ ಬಜೆಟನ್ನು ಮಂಡಿಸೋ ಮುಖಾಂತರ ಇವತ್ತು ದಾಖಲೆಯನ್ನು ಇವತ್ತು ಮಾಡಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇದು ಅತ್ಯಂತ ಒಂದು ಶ್ರೇಷ್ಠ ಅತ್ಯುತ್ತಮವಾದ ಒಂದು ಬಜೆಟ್ಟು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು 17 ಸಾರಿ ಈ ಕರ್ನಾಟಕ ಘನ ಸರ್ಕಾರದ ಏನು IUವನ್ನು ಮಂಡಿಸೋದ್ರಲ್ಲಿ ಭಾಳ ಯಶಸ್ವಿಯಾಗಿ ಇವತ್ತು ನಡೆದು ಬಂದಿದ್ದಾರೆ. ಇವತ್ತು ಅನೇಕ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ವಿಶೇಷವಾಗಿ ರೈತರಿಗೆ, ನೀರಾವರಿ ಇಲಾಖೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಏನು ನಾವು ಕೊಟ್ಟಿರುವಂಥ 5 ಗ್ಯಾರಂಟಿ, ಕಳೆದ 3 ವರ್ಷದಿಂದ ನಾವು 5 ಗ್ಯಾರಂಟಿಯನ್ನು ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದ್ವಿ. ಆ ಒಂದು ಮುಂದುವರಿಕೆಯನ್ನು ಇವತ್ತೇನು 3 ವರ್ಷ ಕಳೆದರೂ ಕೂಡ ಆ ವರಿಕೆಯನ್ನು ಮಾಡುವಂಥ ಕೆಲಸ ಈಗಾಗಲೇ ಆಗಿದೆ. ಮತ್ತು ಅನೇಕ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ನೀರಾವರಿ ಇಲಾಖೆ ಯಂತ್ರ, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಇವತ್ತು ನಮ್ಮ ಏನು ಜಲಸಂಪನ್ಮೂಲ ಇಲಾಖೆ ಯಂತ್ರ ಅನೇಕ ಕೆರೆಗಳನ್ನು ತುಂಬಿಸುವಂಥ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಮತ್ತು ಯಾವ ರೀತಿ ನಾವು ಹಿಂದಿನ ಕಳೆದ 3 ವರ್ಷ ಈ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ನಡೆದು ಬಂದಿತ್ತು, ಆ ಎಲ್ಲ ರೀತಿಗಳನ್ನು, ನೀತಿಗಳನ್ನು ಇವತ್ತು ಯಾವುದೇ ಬದಲಾವಣೆ ಮಾಡದೆ ಎಲ್ಲರಿಗೂ ಅದು ಸಮರ್ಪಕವಾಗಿ ಸಿಗುವ ಹಾಗೆ ಇವತ್ತು ಈ IUವನ್ನು ಮಂಡಿಸಿದ್ದಾರೆ. ಅದರಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಬಂದರೆ ಮುಖ್ಯವಾಗಿ ಬಹುಬೇಡಿಕೆಯಾದ ನಂದವಾಡಿಗೆ ಏತ ನೀರಾವರಿಯನ್ನು ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು IUದಲ್ಲಿ ಏನು ಸಂಪೂರ್ಣವಾಗಿ ಆ ನಂದವಾಡಿಗೆ ಏತ ನೀರಾವರಿಯನ್ನು ಯೋಜನೆಯನ್ನು ಮುಗಿಸುವಂಥ ಒಂದು ಯೋಜನೆಯನ್ನು ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಯೋಜನೆ ಕೂಡ ಖಂಡಿತವಾಗಿ ಮುಗಿಯುತ್ತೆ ಅನ್ನೊಂದು ಮಾತನ್ನು ನಮ್ಮ ಕ್ಷೇತ್ರದ ರೈತರಿಗೆ, ಏನು ವಂಚಿತ ಆದಂಥ ಹಳ್ಳಿಗಳಿಗೆ ಇವತ್ತು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಹೋರಾಟಗಾರನಾಗಿ ನಾನೊಬ್ಬ ಒಂದು ಅಸಮಾಧಾನದ ಸಂಗತಿ ಏನಂದ್ರೆ 1995 ನಂತರ ಏನು ಶಾಲೆಗಳ ಪ್ರಾರಂಭ ಆಗಿವೆ, ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ಅವು ಇನ್ನೂ ತನೂ ಅನುದಾನಕ್ಕೆ ಒಳಪಡಿಸ್ತಾ ಇಲ್ಲ. ಆ ಒಂದು ಹಲವಾರು ಬಾರಿ ನಾವು ಮನವಿ ಮಾಡಿಕೊಂಡು ಕೈಕಾಲು ಬಿದ್ದರೂ ಕೂಡ ಯಾರೂ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ಇವತ್ತು ನೋಡ್ಬೋದು, ಹಳ್ಳಿ ಊರಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು 2000, 3000 ಅಥವಾ ರೇಷನ್ ಮೇಲೆ ಕೆಲಸ ದುಡಿತಾ ಇದ್ದಾರೆ. ಅವರು ಇನ್ನೂ ಕೂಡ ಅತಂತ್ರ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 20-30 ವರ್ಷಗಳಿಂದ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇವಲ 2000 ರೂಪಾಯಿಗಳಲ್ಲಿ, 2 ರಿಂದ 3 ಸಾವಿರ ರೂಪಾಯಿಗಳಲ್ಲಿ ಅವರು ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಂದಿನ ನಾಳೆ ಘನ ಸರ್ಕಾರ ನಮಗೆ ಅನುದಾನಕ್ಕೆ ಒಳಪಡಿಸಬಹುದು, ನಾವು ಕೂಡ ಸರ್ಕಾರಿ ನೌಕರರಾಗಿ ಸೇವೆಯನ್ನು ಸಲ್ಲಿಸಬಹುದು ಅಂತ ಆಶಾಭಾವನೆ ಅವರಲ್ಲಿದ್ದರೆ ಆ ಒಂದು ಸಂಸ್ಥೆಯನ್ನು ನಡೆಸುವಂಥ ಕನ್ನಡ ಮಾಧ್ಯಮ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ಅನುದಾನ ರಹಿತ ಖಾಸಗಿ ಶಾಲಾ ಶಿಕ್ಷಕರ ಮತ್ತು ಆ ಶಾಲೆಯ ಮುಖ್ಯಸ್ಥರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು. ಸುಮ್ಮನೆ ಮಕ್ಕಳ ಸೇವೆಯನ್ನು ಮಾಡಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಅವರು ಸಾಲ ಮಾಡಿ ಅದನ್ನು ಕೊಟ್ಟು ಇವತ್ತು 1 ರೂಪಾಯಿನೂ ಕೂಡ ಇಟ್ಟಿಲ್ಲ ನೀವು. ಅಂದ್ರೆ ನೀ ಬಜೆಟ್ ಸಂಪೂರ್ಣವಾಗಿ ಈ ನೀರಾವರಿ ಯೋಜನೆ ಸಂತ್ರಸ್ತರಿಗೆ ನೀವು ಅನ್ಯಾಯ ಮಾಡಿರಿ. ಇದು 1ನೇದ್ದು. 2ನೇದ್ದು ಅದೇ ಮತ್ತು ಮೇಕೆದಾಟು, ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ ಇವಕ್ಕೆಲ್ಲ ದಕ್ಷಿಣ ಕರ್ನಾಟಕಕ್ಕೇನೋ ಸ್ವಲ್ಪ ಅನುದಾನ ತೋರಿಸಿದ್ರಿ. ಆದರೆ ಉತ್ತರ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡಿರಿ. ಆದರೆ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಈ UKPಗೆ ಭಾಳ ಅನ್ಯಾಯ ಮಾಡಿರಿ, ಈ ಪ್ರಾಜೆಕ್ಟ್ಗೆ ಅನ್ಯಾಯ ಮಾಡಿರಿ. ಅದಕ್ಕೆ ನನಗೆ ಈ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರು ಇದು ನೀವು ಪೂರ್ವವಾಗಿ ನೀವು ಮುಖ್ಯಮಂತ್ರಿ ಗಮನಕ್ಕೆ ತಂದಿರೋ ಇಲ್ಲೋ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಕೂಡ ಸಾಕಷ್ಟು ಸಲ ಇದಕ್ಕಿಂತಲೂ ಪೂರ್ವದಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ನಾನು ನಿಮ್ಮ ಉಸ್ತುವಾರಿ ಮಂತ್ರಿಕೊಂಡು ಎಲ್ಲರಿಗೂ ಮನವಿ ಮಾಡಿದ್ದೀನಿ. ನೀವು ಬಿಜಾಪುರ ಜಿಲ್ಲೆಯ ವಿಚಾರವಾದಿಗಳನ್ನು, ರೈತ ಮುಖಂಡರನ್ನು ಕರೆದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿರಿ. ಅವರ ವಿಷಯಗಳನ್ನು ಕುರಿತು ಮುಖ್ಯಮಂತ್ರಿ ತಿಳಿಸಿ ಬಜೆಟ್ ನೀಡಾಕ್ತಕ್ಕಂಥ ಪ್ರಯತ್ನ ಮಾಡಿ ತಿಳಿದ್ನಿ. ಆದರೆ ಆ ಕೆಲಸ ನೀವು ಮಾಡಿಲ್ಲ. ಇವತ್ತು ನಿಮ್ಮ ಸಾಧನೆ, ಮುಖ್ಯಮಂತ್ರಿ ಆತ ಸಾಧನೆ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಲ್ತದೆ. ಇವತ್ತು ನೀವು ಮಾಡಿದ ಸಾಲ ಏನೇ ಗೊತ್ತಂದ್ರೆ, ಇವತ್ತು ಒಬ್ಬ ಕನ್ನಡಿಗನ ಮೇಲೆ 1,17,000 ರೂಪಾಯಿ ಇವತ್ತು ತಲೆ ಮೇಲದ ನೀವು ಮಾಡಿದ ಸಾಲ.
ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮೆಡಿಕಲ್ ಕಾಲೇಜು ನೀಡಬೇಕಂತೇಳಿ ನಾವು ಒತ್ತಾಯಿಸಿ 106 ದಿನ ಧರಣಿ ಸಿದ್ಧತೆ ಮಾಡಿದೆವು. 18 ದಿವಸ ಅಹೋರಾತ್ರಿ ಧರಣಿ ಸಿದ್ಧತೆ ಮಾಡಿದೆವು. ಅದರಾಗ ನಮ್ಮ ಧರಣಿಗೆ ಏನಾಗ್ಯದ ಎಲ್ಲ ಯಾರ್ಯಾರು ಹಿಂದಿನ ಕಾಣದ ಕೈಗಳು ಕೈ ಮಾಡಿ ನಮ್ಮನ್ನು ಟೆಂಟನ್ನು ಕಿತ್ತೋಗೋದು, ನಮ್ಮ ಮೇಲೆ ಕೆಲವೊಬ್ಬರ ಮೇಲೆ ದೌರ್ಜನ್ಯ ಮಾಡಿದರು. ಅದರಾಗ ಒಂದು 6 ಮಂದಿಗೆ ಜೈಲಾತು, 27 ಮಂದಿಗೆ ಕೇಸ್ ಮಾಡಿದರು. ಅದರಾಗ ನನಗೊಬ್ಬ ನಮ್ಮ ಮೇಲೆ ದೌರ್ಜನ್ಯ ಮಾಡಿದರು. ನಾನು 14 ದಿವಸ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದೆ. ಆದರೂ ನಾವು ಅದಕ್ಕೆ ನಂಜಿಲ್ಲ. ಅದ್ರಾಗ ಏನಿದೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡ್ತಂದ್ರೆ ಅದಕ್ಕೆ ನಾವು ಸ್ವಾಗತ ಮಾಡೇವೆ. ನಮ್ಮದು ಒಂದೇ ಅಲ್ಲದಂದ್ರೆ ರಾಜ್ಯದಾಗ 7 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಸರ್ಕಾರದಲ್ಲೇ ಮಾಡ್ತಿದ್ದಾರೆ ಇದರ ಮುಖ್ಯಮಂತ್ರಿಗಳು. ಅದಕ್ಕೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಆದ್ರೆ ಏನಾಗಿದೆ ಅದು ವರದಿ ವಿಸ್ತೃತವಾದಂಥ ವರದಿಯನ್ನು ತಯಾರು ಮಾಡಿಸಿ ಕೊಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ನಾವು ಅವರೇ ವರದಿ ತರಿಸ್ಕೊಂಡ್ರೆ ಉಪಯೋಗ ಇಲ್ಲ. ಅದನ್ನು ಮುಂದಿನ ಕ್ಯಾಬಿನೆಟ್ನಾಗ ಅದಕ್ಕೆ ಎಷ್ಟು ಹಣ ಬೇಕಟ್ರೆ ಬಿಡುಗಡೆ ಮಾಡಿಸಿ ಗಡಿನಾಡದ ಜಿಲ್ಲೆಯಲ್ಲಿ ಇಲ್ಲಿ ಭಾಳ ಸೌಲಭ್ಯ ವಂಚಿತ ಆಗ್ಯಾವ. ತಕ್ಷಣ ಇದನ್ನು ಮೆಡಿಕಲ್ ಕಾಲೇಜ ಹಣ ಬಿಡುಗಡೆ ಪ್ರಾರಂಭಿಸಿ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಲ್ಲಿಕಾರ್ಜುನ ಭಟ್ಟಿಗೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.